ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಬರ್ಬರ ಕೊಲೆಗೆ ಇಡೀ ಕರಾವಳಿಯೇ ಕೊತ ಕೊತ ಅಂತ ಇದೆ. ನೆರಳಿ ನೆರಳಿ ಪ್ರಾಣ ಬಿಟ್ಟಿರುವ ಕೊನೆ ಕ್ಷಣದ ವಿಡಿಯೋಗಳು ಬೆಚ್ಚಿ ಬೀಳಿಸುವಂತಿದೆ. ಇನ್ನು ಶವಯಾತ್ರೆಯ ಸಂದರ್ಭದಲ್ಲೂ ಕೆಲ ಉದ್ರಿಕ್ತರ ಗುಂಪು ಕಲ್ಲು ತೂರಿ ದಾಂಧಲೆ ನಡೆಸಿದೆ. ಕೊಲೆ ಪ್ರಕರಣ ಸಂಬಂಧ 15 ಮಂದಿಯ ವಿರುದ್ಧ ಸದ್ಯ ಎಫ್ಐಆರ್ ದಾಖಲಾಗಿದೆ. ದುಷ್ಕರ್ಮಿಗಳ ಸೆರೆಗೆ 5 ಖಾಕಿ ತಂಡ ರಚನೆ ಮಾಡಲಾಗಿದೆ. ಹಾಗಾದ್ರೆ ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಈ ವಿಚಾರವಾಗಿ ನಡೀತಾ ಇದೆ, ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬೋಣ ಬನ್ನಿ. ಮತ್ತೆ ಶಾಂತಿ ಕದಡಿದೆ, ಎಲ್ಲೆಲ್ಲೋ ಆಕ್ರೋಶ ಬಗಿಲೆದ್ದಿದೆ. ಶಾಂತವಾಗಿದ್ದ ಕರಾವಳಿ ಮತ್ತೆ ಕೊತ ಕೊತ ಅಂತಿದೆ. ಯುವಕನ ಬರ್ಬರ ಕೊಲೆಯಿಂದ ಇಡೀ ಮಂಗಳೂರೇ ಪ್ರಕ್ಷುಬ್ಧಗೊಂಡಿದೆ. ಅಬ್ದುಲ್ ರಹಮಾನ್ ಬರ್ಬರ ಹತ್ಯೆ, ಕರಾವಳಿ ಕೊತ ಕೊತ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾಗಿ ತಿಂಗಳು ಕಳೆದಿಲ್ಲ. ಅಷ್ಟರಲ್ಲೇ ಕಡಲ ನಗರಿಯಲ್ಲಿ ಮತ್ತೆ ನೆತ್ತರು ಚಿಮ್ಮಿದೆ. ನಿನ್ನೆ ಮಧ್ಯಾಹ್ನ ಮುಸ್ಲಿಂ ಯುವಕನೊಬ್ಬನನ್ನ ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಅದಕ್ಕೆ ಸಾಕ್ಷಿಯೇ ರಕ್ತಸಿಕ್ತವಾಗಿರುವ ಈ ದೃಶ್ಯ. ಅಬ್ದುಲ್ ರಹಮಾನ್ ಕೊನೆ ಕ್ಷಣದ ವಿಡಿಯೋ ಸೆರೆ. ಭೀಕರವಾಗಿ ಕೊಲೆ, ನರಳಿ ಪ್ರಾಣ ಬಿಟ್ಟ ಯುವಕ. ಹೀಗೆ ನೆತ್ತರ ಕೋಡಿಯಲ್ಲಿ ಬಿದ್ದು ನರಳಿ ಜೀವ ಬಿಟ್ಟಿದ್ದು ಅಬ್ದುಲ್ ರಹಮಾನ್. ಭೀಕರ ತಲ್ವಾರ್ ದಾಳಿಗೆ ತುತ್ತಾಗಿ ನರಳಿ ಪ್ರಾಣ ಬಿಟ್ಟಿರೋ ವಿಡಿಯೋ ಎದೆ ನಡುಗಿಸುವಂತಿದೆ. ಅಬ್ದುಲ್ ರಹಮಾನ್ ಬಂಟ್ವಾಳ ತಾಲೂಕಿನ ಕೋರಿಯಾಳ ಸಮೀಪದ ಈರಕೋಡಿಯ ಕೊಳತ್ತ ಮಜಲ್ ನಿವಾಸಿ. ಪಿಕಪ್ ವಾಹನ ಓಡಿಸಿ ಜೀವನ ಸಾಗಿಸ್ತಾ ಇದ್ದ. ನಿನ್ನೆ ಒಂದು ಲೋಡ್ ಮರಳಬೇಕು ಅಂತ ದುಷ್ಕರ್ಮಿಗಳು ಕರೆಸಿಕೊಂಡಿದ್ರು. ಅನ್ಲೋಡ್ ಆಗ್ತಾ ಇದ್ದಂತೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಭೀಕರವಾಗಿ ಕೊಂದಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅಬ್ದುಲ್ ರಹಮಾನ್ ನನ್ನ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ರಹಮಾನ್ ಮೃತಪಟ್ಟಿದ್ದ. ರಹಮಾನ್ ಜೊತೆಗಿದ್ದ ಕಲಂದರ್ ಶಫಿಗೂ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಯಾಕೆ ಇನ್ಸಿಡೆಂಟ್ ಆಗಿದೆ, ಯಾರು ಮಾಡಿದರೆ ಅನ್ನೋ ಮಾಹಿತಿ ಇನ್ನೂ ನಮಗೆ ಗೊತ್ತಾಗದೇ ಇರೋದ್ರಿಂದ ನಾವು ಹೆಚ್ಚಿಗೆ ಮಾಹಿತಿನ ಈಗ ಶೇರ್ ಮಾಡಲಿಕ್ಕಾಗಲ್ಲ. ತಿಳಿದುಕೊಂಡಂಗೆ ತನಿಖೆ ಮುಂದುವರೆದಂಗೆ ಮಾಹಿತಿ ಲಭ್ಯ ಆಗುತ್ತೆ, ಆನಂತರ ನಿಮಗೆಲ್ಲ ತಿಳಿಸ್ತೀವಿ. ಅಲ್ಲಿ ಅದನ್ನು ನೋಡಿಲ್ಲ ಯಾರೂ. ಹಾಗಾಗಿ ತನಿಖೆ ಇನ್ನು ಶುರು ಆಗಿರೋದ್ರಿಂದ ಹೆಚ್ಚಿಗೆ ಮಾಹಿತಿ ನಮ್ಮ ಹತ್ರನೂ ಇಲ್ಲ, ಇನ್ನೂವರೆಗೂ ಗೊತ್ತಾಗಿಲ್ಲ. ಮಾಡಿದ್ದೀವಿ, ನಮ್ಮ ಬಂಟ್ವಾಳ DSP ಅವರ ನೇತೃತ್ವದಲ್ಲಿ ಟೀಮ್ ಇದೆ. ಅಲ್ಲಿ ಸಪ್ರೇಟಾಗಿ 2 ಟೀಮ್ ಅಕ್ಯೂಸ್ನ ಐಡೆಂಟಿಫೈ ಮಾಡಲಿಕ್ಕೆ ಮತ್ತು ಅರೆಸ್ಟ್ ಮಾಡಲಿಕ್ಕೆ ಅಂತಲೇ ಮಾಡಿಬಿಟ್ಟಿದ್ದೀವಿ. ಕೆಲಸ ಶುರುವಾಗಿದೆ, ಖಂಡಿತವಾಗಲೂ ಆದಷ್ಟು ಬೇಗ ಮಾಡ್ತೀವಿ. ರಹಮಾನ್ ಹತ್ಯೆ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ದೇರಳಕಟ್ಟೆಯ ಯನಪೋಯ ಆಸ್ಪತ್ರೆ ಬಳಿ ರಾತ್ರಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ರು. ಸುಹಾಸ್ ಶೆಟ್ಟಿ ಹತ್ಯೆ ಬಳಿಕ ಹಿಂದೂ ಮುಖಂಡರ ಪ್ರಚೋದನಕಾರಿ ಹೇಳಿಕೆಯಿಂದಲೇ ಅಮಾಯಕ ಮುಸ್ಲಿಂ ಯುವಕನ ಹತ್ಯೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಆಸ್ಪತ್ರೆ ಮುಂದೆ ಪ್ರತಿಭಟನೆ ಮಾಡಿ ಪೊಲೀಸರ ವಿರುದ್ಧವೇ ಕಿಡಿಕಾರಿದ್ರು. 15 ಮಂದಿ ಬಹಳ ವ್ಯವಸ್ಥಿತವಾಗಿ ಒಂದು ತಂಡವನ್ನು ಕಟ್ಟಿಕೊಂಡು ಪ್ಲಾನ್ ಆಗಿಕೊಂಡು ಈ ಹತ್ಯೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಒತ್ತಾಯ ಮಾಡುವುದೇನು ಅಂತ ಹೇಳಿದರೆ, ಇದನ್ನು ವಿಶೇಷವಾದಂಥ ತನಿಖಾ ತಂಡದ ಮೂಲಕ ತನಿಖೆ ನಡೆಸಬೇಕು. ಅದೇ ರೀತಿ ಇಲ್ಲಿ ಯಾರೆಲ್ಲ ದ್ವೇಷಮಾಶನ ಮಾಡಿದ್ದಾರೆ, ಈ ಇತ್ತೀಚಿನ ದಿವಸಗಳಲ್ಲಿ ಈ ಜಿಲ್ಲೆಯ ಸಾಮರಸ್ಯಕ್ಕೆ ಕೊಳ್ಳಿ ಇಡುವಂತಹ ಇಲ್ಲಿನ ಕಿಟಿಗೇಡಿಗಳಿಗೆ ಮತ್ತೆ ಗೂಂಡಾಗಿರಿ ಮಾಡಲಿಕ್ಕೆ ಪ್ರಚೋದನೆ ನೀಡುವಂತಹ ಮಾತುಗಳನ್ನು ಇಲ್ಲಿ ಯಾರೆಲ್ಲ ಸಂಘ ಪರಿವಾರಕ್ಕೆ ಸೇರಿದಂತಹ ಮುಖಂಡರು ಮಾಡಿದ್ದಾರೆ ಅವರ ವಿರುದ್ಧ ಕೂಡಲೇ ಪೊಲೀಸ್ ಇಲಾಖೆ ಅವರನ್ನು ಬಂಧನ ಮಾಡಬೇಕು. ಕೆಲ ಉದ್ರಿಕ್ತರಿಂದ ಬಸ್ ಮೇಲೆ ಕಲ್ಲು ತೂರಾಟ. ರಹಮಾನ್ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಕ್ಕೆ ಹಸ್ತಾಂತರಿಸಿದ್ರು. ಆಸ್ಪತ್ರೆಯಿಂದಲೇ ಅಂತಿಮ ಯಾತ್ರೆಯನ್ನ ನಡೆಸಲಾಯಿತು. ಸುರಿಯೋ ಮಳೆಯ ನಡುವೆಯೇ ಆಂಬ್ಯುಲೆನ್ಸ್ನಲ್ಲಿ ಅಂತಿಮ ಯಾತ್ರೆ ನಡೆಸಲಾಯಿತು. ಪರಂಗಿಪೇಟೆ ಹಾಗೂ BC ರೋಡ್ನಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಇದೇ ವೇಳೆ ಕೆಲ ಉದ್ರಿಕ್ತರ ಗುಂಪು ಖಾಸಗಿ ಬಸ್ಗಳ ಮೇಲೆ ಕಲ್ಲು ತೂರಿ ಆಕ್ರೋಶ ಹೊರಹಾಕಿದ್ರು. ಇನ್ನು ಫರಂಗಿಪೇಟೆಗೆ ಅಬ್ದುಲ್ ರಹಮಾನ್ ಮೃತದೇಹ ಬರ್ತಾ ಇದ್ದಂತೆಯೇ ಹೆದ್ದಾರಿಯತ್ತ ಜನಸಾಗರವೇ ಹರಿದು ಬಂತು. ಈ ವೇಳೆ ಭಾರಿ ಹೈಡ್ರಾಮಾ ನಡೆಯಿತು. ಪರಿಸ್ಥಿತಿ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ರು. ಕೆಲ ಕಿಡಿಗೇಡಿಗಳು ಆಂಬ್ಯುಲೆನ್ಸ್ಗೆ ಅಡ್ಡ ಹಾಕಿ ದುಷ್ಕರ್ಮಿಗಳ ಸೆರೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಆಟೋದಲ್ಲಿ ಬಸ್ ಬೆನ್ನಟ್ಟಿದ ಗ್ಯಾಂಗ್, ವಿಡಿಯೋ ವೈರಲ್. ಬಸ್ ಸಂಚಾರ ಮಾಡ್ತಿದ್ದನ್ನ ವಿರೋಧಿಸಿ ಕೆಲ ಗ್ಯಾಂಗ್ಗಳು ಆಟೋದಲ್ಲಿ ಖಾಸಗಿ ಬಸ್ಗಳನ್ನ ಅಟ್ಟಾಡಿಸಿಕೊಂಡು ಹೋಗಿರೋ ದೃಶ್ಯ ವೈರಲ್ ಆಗಿತ್ತು. ಇನ್ನು ರಹಮಾನ್ ಹತ್ಯೆ ಖಂಡಿಸಿ ದೇರಳಕಟ್ಟೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಕೈಕಂಬದಲ್ಲಿ ಶವಯಾತ್ರೆ ಆಗಮಿಸೋ ಮೊದಲೇ ಬೈಕ್ ಶೋರೂಮ್ ಬಂದ್ ಮಾಡುವಂತೆ ಕೆಲ ಕಿಡಿಗೇಡಿಗಳು ಒತ್ತಾಯ ಮಾಡಿದ್ರು. ಈ ವೇಳೆ ಶೋರೂಮ್ನ ಗ್ಲಾಸ್ಗೆ ಕಲ್ಲು ಎಸೆದು ಅಟ್ಟಹಾಸ ಮೆರೆದಿದ್ದಾರೆ. ಬಳಿಕ ಕುತ್ತಾರು ಮದನಿ ನಗರದ ಮಸೀದಿಯಲ್ಲಿ ರಹಮಾನ್ ಮೃತದೇಹ ಅಂತಿಮ ದರ್ಶನ ನಡೆಯಿತು. ಮಸೀದಿಯಲ್ಲಿ ಅಂತಿಮ ದರ್ಶನದ ಬಳಿಕ ಕೊಲ್ತಮಜಲೋ ಗ್ರಾಮಕ್ಕೆ ಮೃತದೇಹವನ್ನು ತರಲಾಯಿತು. ಇದೇ ಮಸೀದಿಯ ಬಳಿ ಕಬರಸ್ಥಾನದಲ್ಲಿ ರಹಮಾನ್ ಅಂತ್ಯಕ್ರಿಯೆ ನಡೆಯಿತು.
ಅಬ್ದುಲ್ ಪರಿಚಯಸ್ಥರು 15 ಮಂದಿ ವಿರುದ್ಧ ಎಫ್ಐಆರ್. ದುಷ್ಕರ್ಮಿಗಳ ಸೆರೆಗೆ 5 ಪೊಲೀಸ್ ತಂಡ ರಚನೆ, ತನಿಖೆ. ರಹಮಾನ್ ಹತ್ಯೆ ಪ್ರಕರಣ ಸಂಬಂಧ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ 15 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿಸಾರ್ ಅನ್ನೋರು ನೀಡಿದ ದೂರಿನ ಅನ್ವಯ ದೀಪಕ್, ಸುಮಿತ್ ಸೇರಿ ರಹಮಾನ್ ಪರಿಚಯಸ್ಥರೇ ಆಗಿರೋ 15 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದುಷ್ಕರ್ಮಿಗಳ ಸೆರೆಗೆ 5 ಪೊಲೀಸ್ ತಂಡ ರಚನೆ ಮಾಡಲಾಗಿದ್ದು, ಡಿವೈಎಸ್ಪಿ ವಿಜಯ್ ಪ್ರಕಾಶ್ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ. ಅಬ್ದುಲ್ ಹತ್ಯೆ ಬೆನ್ನಲ್ಲೇ ಮತ್ತೆ ಪ್ರತೀಕಾರದ ಪೋಸ್ಟರ್. ಅಬ್ದುಲ್ ಹತ್ಯೆ ಬೆನ್ನಲ್ಲೇ ಇದೀಗ ಮತ್ತೆ ಕರಾವಳಿ ಭಯ ಬೀಳುವಂತೆ ಮಾಡಿದೆ. ಟಾರ್ಗೆಟ್ ಬಾಯ್ ಪೇಜ್ನಿಂದ ಮತ್ತೆ ಪ್ರತೀಕಾರದ ಪೋಸ್ಟರ್ ಹಾಕಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಬಜರಂಗ ದಳ ಮುಖಂಡ ಭರತ್ ಕುಮ್ದೇಲ್ ಫೋಟೋ ಹಾಕಲಾಗಿದೆ. ಭರತ್ ಎಸ್ಟಿಪಿಐ ಕಾರ್ಯಕರ್ತ ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿಯಾಗಿದ್ದಾನೆ. ಏನೇ ಹೇಳಿ, ರಹಮಾನ್ ಹತ್ಯೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದು, ಯಾವಾಗ ಏನಾಗುತ್ತೆ ಅನ್ನೋ ಆತಂಕ ಎಲ್ಲರನ್ನೂ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.